Now, my dear friends, ನನ್ನ ಪ್ರಿಯ ಸ್ನೇಹಿತರೆ, what does the Bible say in Acts first chapter, ಅಪೊಸ್ತಲರ ಕೃತಿಗಳು 1ನೇ ಅಧ್ಯಾಯದಲ್ಲಿ ಸತ್ಯವೇದವು ಹೇಳುವುದು ತಾನೇ 20th verse? 20ನೇ ವಾಕ್ಯ, It is written in the book of Psalms, ಕೀರ್ತನೆಗಳ ಗ್ರಂಥದಲ್ಲಿ ಬರೆದದೆ, let his habitation be desolate, ಅವನ ಮನೆ ಹಾಳು ಬೀಳಲಿ, let no man dwell therein. ಅದು ಜನಶೂನ್ಯವಾಗಲಿ. What is this? ಇದೇನಪ್ಪ? This man had been with Jesus. ಈ ಪೇತ್ರನು ಯೇಸುವಿನೊಟ್ಟಿಗೆ ಇದ್ದಂತಹ ವ್ಯಕ್ತಿ. Even at the Last Supper, he was sitting close to Jesus. ಯೇಸುವಿಗೆ ಬಹು ಸಮೀಪವಾಗಿ ಭೋಜನ ಸಂಸ್ಕಾರದಲ್ಲಿ ಇದ್ದವನು. He could dip the bread and give it to him. ಯೇಸು ರೊಟ್ಟಿ ತುಂಡನ್ನು ಅಲ್ಲಿ ಅದ್ದಿ ಇವನಿಗೆ ಕೊಟ್ಟನು. My dear friend, ನನ್ನ ಪ್ರಿಯ ಸ್ನೇಹಿತರೆ, but ಆದರೆ his home became desolate. ಅವನ ಮನೆ ಹಾಳು ಬಿದ್ದಿತು. One wicked man ಒಂದು ಕೆಟ್ಟ ಮನುಷ್ಯನಿಂದ destroyeth much good. ಅನೇಕ ಆಶೀರ್ವಾದಗಳು ಹಾಳಾಗುತ್ತವೆ ಎಂಬುದಾಗಿ ಕಾಣ್ತೇವೆ. You want to make your family desolate? ನಿನ್ನ ಕುಟುಂಬ ಹಾಳಾಗುವುದಕ್ಕೆ ನೀನು ಇಷ್ಟಪಡುವವನಾಗಿದ್ದೀಯೋ? And here the Bible says, ಮತ್ತು ಇಲ್ಲಿ ಸತ್ಯವೇದ ಕಾಣ್ತೇವೆ, and let no man dwell therein. ಆ ಸ್ಥಳವು ಜನಶೂನ್ಯವಾಗಲಿ. What? ಏನು? Is heaven going to say, while everybody says you're a big leader, big, Christian, ನೀನು ಬಹಳ ಒಳ್ಳೆ ಕ್ರೈಸ್ತ, ಒಳ್ಳೆ ನಾಯಕನೆಂಬುದಾಗಿ ಲೋಕವೆಲ್ಲ ನಿನ್ನ ವಿಷಯದಲ್ಲಿ ಹೊಗಳುತ್ತಾ ಇರಬಹುದೇನೋ? let his house be desolate, ಆದರೆ ಅವನ ಮನೆ ಹಾಳಾಗ್ತದೆ. let no man dwell ಅಲ್ಲಿ therein, ಯಾರು ವಾಸ ಮಾಡೋದಕ್ಕೆ ಆಗುದಿಲ್ಲ ಕೆಟ್ಟವನ ಮನೆಯಲ್ಲಿ. let his bishopric be taken by another. ಅವನ ಅಧ್ಯಕ್ಷತೆಯನ್ನು ಬೇರೊಬ್ಬನು ತೆಗೆದುಕೊಳ್ಳಲಿ ಎಂಬುದಾಗಿ ಓದ್ತೇವೆ. Now, my dear friend, ಈಗ ನನ್ನ ಪ್ರಿಯ ಸ್ನೇಹಿತರೆ, pretenders ನಕಲಿ ಮಾಡುವವರು are going to bring a curse to their family. ಅವರ ಕುಟುಂಬಕ್ಕೆ ನಿಜವಾಗಲೂ ಒಂದು ಶಾಪವನ್ನು ತೆಗೆದುಕೊಂಡು ಬರುತ್ತಾರೆ. I don't know your churches, ನಿಮ್ಮ ಸಭೆಗಳು ಹೇಗಿವೆಯೋ ನನಗೆ ಗೊತ್ತಿಲ್ಲ, but I know a little about this fellowship. ಈ ಒಂದು ಫೆಲೋಶಿಪ್ ವಿಷಯದಲ್ಲಿ ನನಗೆ ಸ್ವಲ್ಪ ಗೊತ್ತಿದೆ. Some foxes have also entered this fellowship, ಈ ಒಂದು ಫೆಲೋಶಿಪ್ ಅಲ್ಲಿ ನೋಡುವಾಗ ಕೆಲವು ಗುಳ್ಳೆ ನರಿಗಳು ಬಂದು ಬಿಟ್ಟವೆ and ಮತ್ತು they love importance. I don't know from what missions they came, ಎಲ್ಲಿಂದ ಬಂದರೋ ಗೊತ್ತಿಲ್ಲ, ಆದರೂ ಮುಖ್ಯತ್ವ ಬೇಕಂತೆ. but ಆದರೆ till now ಈವರೆಗೂ we never had any competition. ಯಾವ ವಿಧವಾದಂಥ ಪೈಪೋಟಿ ಇಲ್ಲಿರಲಿಲ್ಲ. See, everybody knows ಎಲ್ಲರಿಗೂ ಗೊತ್ತಿರುವ ಅಂಶವೇ, that I don't compete with ನಾನು anyone. ಯಾರೋ ಒಟ್ಟಿಗೂ ಪೈಪೋಟಿ ಹಾಕುವ ವ್ಯಕ್ತಿ ಅಲ್ಲ. I don't talk evil of ಬೇರೆಯವರ anyone. ವಿಷಯದಲ್ಲಿ ಕೆಟ್ಟದಾಗಿ ಮಾತಾಡೋದಿಲ್ಲ. If I must rebuke sin in preachers, ಪ್ರಸಂಗಗಳಲ್ಲಿ ಇರುವಂತಹ ಪಾಪವನ್ನು ಖಂಡಿಸಬೇಕಾದ ಪಕ್ಷದಲ್ಲಿ, if I have to rebuke sin in the churches, ಸಭೆಯಲ್ಲಿ ಇರುವಂತಹ ಪಾಪವನ್ನು ಗದರಿಸಬೇಕಾದ್ರೆ I will do it from America to Australia. ಅದನ್ನು ಅಮೆರಿಕಾದಲ್ಲಿ ಮಾಡುತ್ತೇನೆ, ಆಸ್ಟ್ರೇಲಿಯಾದಲ್ಲಿಯೂ ಮಾಡುತ್ತೇನೆ, In so many countries. ಅನೇಕ ದೇಶಗಳಲ್ಲಿ ಮಾಡಿದ್ದೇನೆ. And I am not going to be a dumb dog in this ಈ country, ಒಂದು ದೇಶದಲ್ಲಿ ನಾನು ಮೂಕನಾಯಿ ಅಂತ ಇರುವುದಿಲ್ಲ. because ಯಾಕಂದ್ರೆ this country is so full of bribery and deceit ಈ ದೇಶದಲ್ಲಿ ವಂಚನೆ, ಲಂಚಾವತಾರ ಹೆಚ್ಚಾಗಿದೆ. and religious hypocrisy. ಮತಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಕಪಟಿಗಳಾಗಿದ್ದಾರೆ. Religion has become 99% 99% ಪಾಲು commercialism. ಮತ ಎಂಬುದಾಗಿ ಅನ್ನುವುದು ಈ ದಿನದಲ್ಲಿ ವ್ಯಾಪಾರವಾಗಿ ಬಿಟ್ಟದೆ. And I say, ನಾನು ಹೇಳ್ತೇನೆ, money and God have nothing to do with each other. ಹಣಕ್ಕೂ ದೇವರಿಗೂ ಯಾವ ವಿಧವಾದಂತಹ ಸಂಬಂಧ ಇಲ್ಲಯ್ಯ. And a true man of God, ದೇವರ ನಿಜವಾದ ವಾಸ್ತವಿಕ he ಮನುಷ್ಯ, is not going to ask you for money. ಅವನು ನಿಮ್ಮ ಬಳಿಯಲ್ಲಿ ಹಣವನ್ನು ಕೇಳುವವನಾಗಿರುವುದಿಲ್ಲ. It's only thieves who want your money. ಕಳ್ಳರೇ ನಿಮ್ಮ ಹಣವನ್ನು ದೋಚಿಕೊಳ್ಳೋದಕ್ಕೆ ಪ್ರಯಾಸ ಪಡುವವರು.
You know, friends, ನೋಡಿ ಸ್ನೇಹಿತರೆ, when I see so many people unemployed, ಕೆಲಸವಿಲ್ಲದೆ ನಿರುದ್ಯೋಗ ವ್ಯಕ್ತಿಗಳನ್ನು ಕಾಣುವಾಗ, so many people suffering, ಅನೇಕರು ಕಷ್ಟಪಡೋದನ್ನು ಕಾಣುವಾಗ, do you know, I am not a rich man. ನಾನು ಶ್ರೀಮಂತನಲ್ಲ, I am not an industrialist. ನಾನು ಇಂಡಸ್ಟ್ರಿಯಲಿಸ್ಟು ಅಲ್ಲ. But ಆದರೆ do you know what I say? ನಾನೇನು ಹೇಳ್ತೇನೆ ಗೊತ್ತಾ? I say to my sons, ನಾನು ನನ್ನ ಮಗನಿಗೆ ಅಂತಾನೆ, say, boys, at this time, ಹುಡುಗರು ಈ ಸಮಯದಲ್ಲಿ we ought to be giving employment to the unemployed. ಉದ್ಯೋಗ ಇಲ್ಲದವರಿಗೆ ನಾವು ಕೆಲಸ ಕೊಡಬೇಕು. We need to be helping others. ಇತರರಿಗೆ ಸಹಾಯ ಮಾಡುವಂತ ಪರಿಸ್ಥಿತಿಯಲ್ಲಿ ಇದ್ದೇವೆ. You know, friends, ನೋಡಿ ಸ್ನೇಹಿತರೆ, when you come to the Lord ನೀವು Jesus, ಕರ್ತನಾದ ಸ್ವಾಮಿ ಬಳಿಗೆ ಬರುವಾಗ you come to the giver of every good and perfect gift. ಎಲ್ಲ ಪರಿಪೂರ್ಣವಾದಂತ ಆಶೀರ್ವಾದಗಳನ್ನು ಕೊಡುವವರಾಗಿರುತ್ತೀರಿ. He is a giver. ಕೊಡುವವರು. He teaches you to give. ಆತನು ಕೊಡುವವನು ಕಲಿಸ್ತಾನೆ ಅದನ್ನ. He doesn't teach you to steal. ಆತನು ಕದಿಯುವುದಕ್ಕೆ ಹೇಳುವುದಿಲ್ಲ. He doesn't teach you to speak lies. ಆತನು ಸುಳ್ಳು ಹೇಳುವುದಕ್ಕಾಗಿ ಯೇಸು ನಿಮಗೆ ಕಲಿಸ್ಕೊಡೋದಿಲ್ಲ. And what a dreadful thing it is to deny the Lord Jesus. ಕರ್ತನಾದ ಯೇಸು ಸ್ವಾಮಿಯನ್ನು ಅಲಕ್ಷ್ಯ ಮಾಡುವುದಾದ್ರೆ ಎಂತ ಗೌರವವಾದ ವಿಷಯ. I know ನನಗೊತ್ತು that many people in this country think, oh, if we come to Jesus, we will lose our caste. ಯೇಸುವಿನ ಬಳಿಗೆ ಬರುವುದಾದ್ರೆ ನಮ್ಮ ಮತದ ಒಂದು ಗುರುತನ್ನು ಕಳೆದುಕೊಳ್ಳುತ್ತೇವೆ ಅಂತ ತಿಳಿದಿದ್ದಾರೆ ಕೆಲವರು. But, ಆದರೆ and they also say, ಹೀಗೂ ಅನ್ನುತ್ತಾರೆ, oh, our daughters may not get ನಮ್ಮ married. ಹೆಣ್ಣು ಮಕ್ಕಳಿಗೆ ಮದುವೆ ಆಗುವುದಿಲ್ಲವೇನೋ ಎಂಬುದಾಗಿ. You know how many girls today turning to Jesus ಯೇಸುವಿನ ಬಳಿಗೆ ಅನೇಕ ಹುಡುಗಿಯರು ಬಂದಿದ್ದಾರೆ. from all communities. ಎಲ್ಲ ಗುಂಪು ಪಂಗಡ ಗೋತ್ರಗಳಿಂದ ಹೆಣ್ಣು ಮಕ್ಕಳಿಗೆ ಯೇಸುವಿನ ಬಳಿಗೆ ಬಂದಿದ್ದಾರೆ. After receiving this new heart from Jesus, ಯೇಸುವಿನಿಂದ ನೂತನ ಮನಸ್ಸನ್ನು ಹೊಂದಿಕೊಂಡ ಮೇಲೆ do you know what they say? ಅವ್ರು ಹೇಳುವುದೇನು ಗೊತ್ತಾ? I want a truly converted husband. ನಿಜವಾಗಿ ಮಾನಸಾಂತರ ಹೊಂದಿದ ಹುಡುಗ ಬೇಕು. I want a truly converted Christian boy. ನನಗೆ ಮಾನಸಾಂತರಗೊಂಡಿರುವಂತಹ ಹುಡುಗನೇ ಬೇಕೆಂಬುದಾಗಿ ಆ ಹುಡುಗಿ ಅನ್ನುತ್ತಾಳೆ. And God gives them ದೇವರು ಅವರಿಗೆ ಅಂಥವರನ್ನೇ ಆಯ್ದು ಕೊಡುತ್ತಾನೆ. faithful people. ನಂಬಿಕಸ್ಥರಾಗಿರುವಂತಹ ವ್ಯಕ್ತಿಗಳನ್ನ. Recently, ಸಮೀಪದಲ್ಲಿ I was preaching at a marriage. ಒಂದು ಮದುವೆಯ ಸಮಯದಲ್ಲಿ ನಾನು ಪ್ರಸಂಗ ಮಾಡ್ತಾ ಇದ್ದೇನೆ. The girl was earning a very big salary. ಹುಡುಗಿ ಹೆಚ್ಚಾಗಿ ಹಣವನ್ನು ಸಂಪಾದಿಸ್ತಾ ಇದ್ದಳು. And this young doctor, ಈ ಯುವಕ ಡಾಕ್ಟರ್, his father and his family, some members of his family, ಇವರ ಕುಟುಂಬದ ಯಾರೋ ಕೆಲವರು ಸದಸ್ಯರು were very angry that he had turned to Christ. ಅವನು ಯೇಸು ಸ್ವಾಮಿಯ ಬಳಿಗೆ ತಿರುಗಿಕೊಂಡದ್ರಿಂದ ಅವರಿಗೆ ಅದು ಹಿಡಿಸಲಿಲ್ಲ. And this young man said, ಈ ಹುಡುಗ ಅಂದನು, I want to be a missionary. ನಾನೊಬ್ಬ ಮಿಷನರಿ ಆಗ್ಬೇಕಂತ ಇಷ್ಟಪಟ್ಟ. I want to serve God as a doctor. ಡಾಕ್ಟರ್ ಆಗಿದ್ದು ಮಿಷನರಿ ಸೇವೆ ಮಾಡ್ಬೇಕಂದ. Now this girl has got such a big ಈ salary. ಹುಡುಗಿಗೆ ಹೆಚ್ಚಾದ ವರಮಾನವದೆ. And will she be satisfied with my little doctor's little salary? ಡಾಕ್ಟರ್ ಕೆಲಸ ಮಾಡೋದ್ರಿಂದ ಬರುವಂತ ಸಣ್ಣ ಒಂದು ಸಂಬಳದಲ್ಲಿ ಸಂತೋಷ ಪಡ್ತಾಳೆ. Now we told the girl, ಆ ಹುಡುಗಿಗೆ ಹೇಳಿದೆವು, girl, ಹುಡುಗಿಯೇ, this is what the boy is saying. ಹುಡುಗ ಇದನ್ನೇ ಹೇಳ್ತಾ ಇದ್ದಾನೆ. Will you resign your big position? ಈಗಿರುವಂತಹ ದೊಡ್ಡ ಸಂಬಳವನ್ನೇ ನೀನು ರಾಜೀನಾಮೆ ಕೊಡುತ್ತೀಯೋ? I don't know how many thousands she was earning. ಎಷ್ಟು ಸಾವಿರ ಸಂಪಾದಿಸ್ತಾ ಇದ್ದಳು ನನಗೆ ಸರಿಯಾಗಿ ಗೊತ್ತಿಲ್ಲ. But ಆದರೆ she said, ಅವಳಂದಳು, my company says I am the only one whom they have chosen to go to ನನ್ನ America. ಕಂಪನಿಯಲ್ಲಿ ನನ್ನನ್ನು ಮಾತ್ರವೇ ಅಮೆರಿಕಾಗೆ ಹೋಗೋದಕ್ಕಾಗಿ ಆರಿಸಿಕೊಂಡಿದ್ದಾರೆ ಅಂದಳು ಆಕೆ. So they want me to go. ಆದ್ರಿಂದ ನಾನು ಹೋಗ್ಬೇಕಂತಾರೆ. They say nobody else can do this work. ಈ ಕೆಲಸವನ್ನು ನೀನಲ್ಲದೆ ಬೇರೆ ಯಾರು ಮಾಡೋದಕ್ಕೆ ಆಗುದಿಲ್ಲ ಅಂತಾರೆ. She gave her resignation. ಆದರೂ ಅದಕ್ಕೆ ರಾಜೀನಾಮೆ ಕೊಟ್ಟಳು. My dear ನನ್ನ people, ಪ್ರಿಯ ಜನರೇ, you think money is the only God? ಹಣವೇ ದೇವರ? And you think you'll go to heaven worshipping money? ಹಣವನ್ನೇ ಪೂಜೆ ಮಾಡೋದ್ರಿಂದ ಪರಲೋಕಕ್ಕೆ ಹೋಗಲು ಸಾಧ್ಯವಾ?
Oh, I'll get easy promotion. ನನಗೆ ಸುಲಭವಾದ ಪ್ರಮೋಷನ್ ಸಿಗ್ತದೆ, Oh, my children will get scholarship. ನನ್ನ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತದೆ, So I will give them a false name. ಅದಕ್ಕೆ ಒಂದು ತಪ್ಪು ಹೆಸರನ್ನು ಕೊಡ್ತಾನೆ. Scheduled tribe, scheduled caste. ಅಂದ್ರೆ ಶೆಡ್ಯೂಲ್ ಟ್ರೈಬ್ ಶೆಡ್ಯೂಲ್ ಕ್ಯಾಸ್ಟ್ ಅನ್ನುತ್ತಾನೆ. Listen, ಕೇಳಿರಿ, the government is not your savior. ಸರ್ಕಾರವು ನಿಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ. The money and the scholarships that the government gives, ಸ್ಕಾಲರ್ಶಿಪ್ ಮುಖಾಂತರವಾಗಿ ಸರ್ಕಾರ ಕೊಡುವ, it will not build you. It will leave you desolate. ಹಣವು ನಿಮ್ಮನ್ನು ಯಾವುದಕ್ಕೂ ನಡೆಸುವುದಿಲ್ಲ, ಆದರೆ ಅದು ನಿಮ್ಮನ್ನು ಹಾಳು ಮಾಡುತ್ತದೆ. How sad. ಎಂಥ ದುಃಖ. No faith. ವಿಶ್ವಾಸವಿಲ್ಲ. Oh, Almighty God. ಸರ್ವಶಕ್ತನು. To whom are you praying? ನೀವು ಯಾರಿಗೆ ಪ್ರಾರ್ಥನೆ ಮಾಡ್ತೀರಿ? You're praying to the Almighty Rupee. ನೀವು ಸರ್ವಶಕ್ತಿಯುಳ್ಳಂತಹ ಧನಕ್ಕಾಗಿ ಪ್ರಾರ್ಥನೆ ಮಾಡ್ತೀರಿ. You're praying to the Almighty Dollar. ನೀವು ಸರ್ವಶಕ್ತಿ ಇರುವಂತಹ ಡಾಲರ್ಗಾಗಿ ಪ್ರಾರ್ಥನೆ. You're not praying to the living God. ಸರ್ವಶಕ್ತನಾಗಿರುವ ಜೀವಿಸುವಂತಹ ದೇವರಿಗಾಗಿ ಪ್ರಾರ್ಥನೆ ಇಲ್ಲ. You have no faith. ಯಾಕಂದ್ರೆ ವಿಶ್ವಾಸವಿಲ್ಲ. If you ask anything in my name, Jesus ನನ್ನ said, ಹೆಸರಿನಲ್ಲಿ ನೀವೇನನ್ನು ಕೇಳಿಕೊಂಡರೋ ಎಂಬುದಾಗಿ ಯೇಸು ಅಂದನು. I will give it to you. ನಾನು ಅದನ್ನು ನಿಮಗೆ ಅನುಗ್ರಹಿಸುತ್ತೇನೆ ಅನ್ನುತ್ತಾನೆ ಯೇಸು. My dear ನನ್ನ ಪ್ರಿಯ friends, ಸ್ನೇಹಿತರೆ, some of you may wonder, what is this? This man never asks for any money ಏನಪ್ಪ ಇವರು ಹಣ ಕೇಳೋದಿಲ್ವಲ್ಲ in this television broadcast. ಈ ಟೆಲಿವಿಷನ್ ಕಾರ್ಯಕ್ರಮ ಮಾಡುವಾಗ ಹಣವನ್ನೇ ಕೇಳುತ್ತಾ ಇಲ್ವಲ್ಲ ಇವರು. Maybe he has rich friends. ಯಾರೋ ಬಹಳ ಶ್ರೀಮಂತರು ಇರ್ಬೇಕು ಸ್ನೇಹಿತರು. My friend, ನನ್ನ ಸ್ನೇಹಿತರು, I have a very rich friend. ನನಗೆ ಇದ್ದಾನೆ ಒಬ್ಬನು. That is my Savior, the Lord Jesus. ಆತನೇ ನನ್ನ ರಕ್ಷಕನಾಗಿರುವಂತ ಕರ್ತನಾದ ಸ್ವಾಮಿ ಶ್ರೀಮಂತ. He is my real friend. ಆತನೇ ನನ್ನ ನಿಜವಾದ ಸ್ನೇಹಿತ. I want to please him. ಆತನನ್ನು ನಾನು ಮೆಚ್ಚಿಸಬೇಕು, ಅದೇ ನನ್ನ ಗುರಿ. He has never failed me in all these years. ಈ ವರ್ಷಗಳಲ್ಲೆಲ್ಲ ಒಂದು ಸಾರಿ ಆತ ನನ್ನ ಕೈ ಬಿಡಲಿಲ್ಲ. What a wonderful friend and Savior. ಎಂತ ಅತಿಶಯವಾದಂತ ಸ್ನೇಹಿತನು ಹಾಗೂ ರಕ್ಷಕನು ಯೇಸು. Only I have been an unworthy ಆದ್ರೆ fellow. ನಾನು ಆತನಿಗೆ ಅಯೋಗ್ಯನಾಗಿದ್ದೇನೆ. You had better all pray for me, ಎಲ್ಲರೂ ದಯವಿಟ್ಟು ನನಗಾಗಿ ಪ್ರಾರ್ಥನೆ ಮಾಡಿ, that I might be a more humble, more Christ-like ಯೇಸು person. ಕ್ರಿಸ್ತನಂತೆ ಆಗುವುದಕ್ಕಾಗಿ ನನಗಾಗಿ ನೀವು ಪ್ರಾರ್ಥನೆ ಮಾಡ್ರಿ. That's all I ಅಷ್ಟೇ want. ನನಗೆ ಬೇಕು. I don't want money. ನನಗೆ ಹಣ ಬೇಡ. My dear ನನ್ನ people, ಪ್ರಿಯ ಜನರೇ, ದಯವಿಟ್ಟು ಗಮನಿಸಿ ಕೇಳಿರಿ. the word of God says, ದೇವರ ವಾಕ್ಯವು ಹೀಗೆ ಅನ್ನುತ್ತದೆ, one wicked man ಒಬ್ಬ ಕೆಟ್ಟ ಮನುಷ್ಯನು destroys much good. ಅನೇಕ ಆಶೀರ್ವಾದಗಳನ್ನು ಹಾಳು ಮಾಡುತ್ತಾನೆ ಎಂಬುದಾಗಿ. You know, Joshua said to Achan ಯೆಹೋಶುವನು ಅಲ್ಲಿ ಐಕಾನ್ in ಹೇಳಿದನು. the 7th chapter of Joshua, ಯೆಹೋಶುವ 7ನೇ ಅಧ್ಯಾಯ, you have troubled us. ನೀನು ನಮಗೆ ತೊಂದರೆ ಮಾಡಿದ್ದೀ ಎಂಬುದಾಗಿ ಆಕಾನನಿಗೆ ಯೆಹೋಶುವನು ಅಂದನು. Because you have hidden this gold and ಈ silver. ಬಂಗಾರವನ್ನು ಬೆಳ್ಳಿಯನ್ನು ಬಚ್ಚಿಟ್ಟುವುದರಿಂದ ನಮಗೆ ನೀನು ತೊಂದರೆ ಮಾಡಿದ್ದೀಯ ಅಂದನು. This Babylonish garment. ಈ ಒಂದು ಬಾಬಿಲೋನ್ ದೇಶಕ್ಕೆ ಸೇರಿದಂತ ಉಡುಪು. You have troubled Israel. ನೀನು ಇಸ್ರಾಯೇಲರಿಗೆ ತೊಂದರೆಯನ್ನುಂಟು ಮಾಡಿದ್ದೀ. My dear friend, ನನ್ನ ಪ್ರಿಯ ಸ್ನೇಹಿತರೆ, we are troubling this ಈ country ದೇಶಕ್ಕೆ ನಾವು ತೊಂದರೆ ಮಾಡ್ತಾ ಇದ್ದೇವೆ by our false Christianity. ನಮ್ಮ ನಕಲಿ ಕ್ರೈಸ್ತತ್ವದ ಮುಖಾಂತರವಾಗಿ. Your hypocrisy is troubling this ನಿಮ್ಮ country, ಕಪಟವು ಈ ದೇಶಕ್ಕೆ ತೊಂದರೆಯನ್ನುಂಟು ಮಾಡುತ್ತಾ ಇದೆ, preventing them from turning from imaginary gods. ಅವರು ತಾವಾಗಿ ಆರಾಧಿಸುವುದನ್ನು ಬಿಟ್ಟು ಯೇಸುವಿನ ಬಳಿಗೆ ಬರುವುದಕ್ಕೆ ಆಗದೇ ಇದ್ದಾರೆ. ಇದರ ನಿಮಿತ್ತ You're troubling ನೀನು souls. ಅನೇಕರ ಆತ್ಮಕ್ಕೆ ತೊಂದರೆ ಮಾಡುತ್ತಾ ಇದ್ದಿ. Oh, how much we must repent. ಎಷ್ಟು ನಾವು ಮಾನಸಾಂತರಗೊಳ್ಳಬೇಕು. I believe we Christians must repent. ಕ್ರೈಸ್ತರಾಗಿರುವ ನಾವು ಮಾನಸಾಂತರಗೊಳ್ಳಬೇಕೆಂಬುದಾಗಿ ನಂಬುತ್ತೇನೆ. See, when I read this morning, this day, ಈ ಬೆಳಿಗ್ಗೆ ಒಂದನ್ನು ಓದುವಾಗ there are two people in this ಈ state, ಸ್ಟೇಟ್ನಲ್ಲಿ ಇಬ್ಬರು,
burnt themselves, ತಮ್ಮನ್ನು ತಾವೇ ಬೆಂಕಿಯಿಂದ ಹೊತ್ತಿಸಿಕೊಂಡರು ಎಂಬುದಾಗಿ ಬೆಳಿಗ್ಗೆ ಓದಿದೆನು. saying, ಯಾಕಂದರೆ oh, by this ಇದರಿಂದ immolation, self-immolation, ಅಂದರೆ ಒಂದು ರೀತಿಯ ನಾಟಕವನ್ನು ಮಾಡುವುದು. maybe this God is going to give us ಈ ದೇವರು darshan. ದರ್ಶನ ಕೊಡ್ತಾನೆ ಎಂಬುದಾಗಿ ಹೇಳಿ ಇವರು ಏನೋ ನಾಟಕ ಮಾಡಕ್ಕೆ ಹೋದ್ರಂತೆ. I felt very sad. ಅವರು ಸತ್ತದನ್ನು ಕೇಳುವಾಗ ನನಗೆ ಬಹಳ ದುಃಖವಾಯಿತು. I felt very ನನಗೆ ಬಹಳ sad. ದುಃಖವಾಯಿತು. So there was no Christian who would say, there is a speaking God, there is a living God. ಜೀವಿಸುವಂತ ದೇವರು, ಮಾತಾಡುವ ದೇವರಿದ್ದಾನೆ ಎಂಬುದಾಗಿ ಹೇಳುವಂತ ಕ್ರೈಸ್ತರು ಯಾರಿದ್ದಾರೆ? Nobody ever gave the truth of God's word and told them of the love of ಯೇಸುವಿನ Jesus. ಪ್ರೀತಿಯನ್ನಾಗಲಿ ಯೇಸುವಿನ ವಾಕ್ಯಗಳನ್ನಾಗಲಿ ಸಾರಿದವರು ಯಾರು ಇಲ್ಲವಲ್ಲ. And how many people like that there are ಎಷ್ಟು ಜನ ಹಾಗಿದ್ದಾರೆ in this world? ಈ ಲೋಕದಲ್ಲಿಯೇ ತೆಗೆದುಕೊಳ್ಳೋಣ. And today, ಇಂದು the biggest financiers ದೊಡ್ಡ ಹಣವನ್ನು ಕೊಡುವಂಥವರು are committing suicide. ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದ್ದಾರೆ. They say there is no solution. ಯಾಕಂದ್ರೆ ಇದನ್ನು ಬಿಟ್ಟರೆ ಬೇರೆ ಪರಿಹಾರ ಇಲ್ಲ ಎಂಬುದಾಗಿ. We have lost our wealth. ನಾವು ನಮ್ಮೆಲ್ಲ ಆಸ್ತಿಪಾತಿಗಳನ್ನು ಕಳೆದುಕೊಂಡು ಬಿಟ್ಟೆವು. This business downturn, we don't know if it will ever be reversed or when. ಈ ವ್ಯಾಪಾರವು ನಾವು ಮಾಡುವ ಕಸುಬು ಎಲ್ಲವೂ ಹಾಗೆ ಗೋತ ಹೊಡೆದು ಬಿಟ್ಟಿದೆ. ಆದ್ರಿಂದ ಏನು ಮಾಡೋದು ಗೊತ್ತಿಲ್ಲ. But my dear friend, ಆದ್ರೆ ನನ್ನ ಪ್ರಿಯ ಸ್ನೇಹಿತರೆ, in the midst of this horrible fear and frustration, ಇದರ ಮಧ್ಯದಲ್ಲಿ ಹೆಚ್ಚಾದ ಒಂದು ಭಯ, ನಿರಾಶೆ ಬೇರೆ. you know the testimony of St. Paul. ಅಪೊಸ್ತಲನಾದ ಪೌಲನ ಸಾಕ್ಷಿ ಏನು ಗೊತ್ತಾ? When I read in the 9th chapter and the first verse of Acts, ಅಪೊಸ್ತಲ 1:9 ನಾನು ಓದುವಾಗ that he was breathing slaughter, ಅವನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಇದ್ದನು. breathing threatenings and slaughter against the disciples of Jesus. ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆ ಮಾತುಗಳನ್ನು ಆಡುತ್ತಾ ಸಂಹರಿಸಬೇಕೆಂಬುದಾಗಿ ಎದುರು ನೋಡುತ್ತಾ ಇದ್ದನು. Such a man. 9:1 He became a man who said, woe is me if I don't preach this good news. ಸುವಾರ್ತೆಯನ್ನು ನಾನು ಸಾರದೇ ಇರುವುದಾದರೆ ನನ್ನ ಗತಿಯನ್ನು ಏನು ಹೇಳಲಿ ಅನ್ನುತ್ತಾನೆ. I want to take this good news to regions beyond. ಈ ಸುವಾರ್ತೆಯನ್ನು ಅನೇಕ ಕಡೆಗೆ ನಾನು ತೆಗೆದುಕೊಂಡು ಹೋಗಬೇಕನ್ನುತ್ತಾನೆ. Yes. ಹೌದು, This is the transforming power of Jesus. ಯೇಸು ಮಾನಸಾಂತರಗೊಳಿಸುವಂತ ಶಕ್ತಿ. What does he do? ಆತನು ಮಾಡುವುದೇನು? What does Jesus do? ಯೇಸು ತಾನೇ ಏನನ್ನು ಮಾಡುತ್ತಾನ್ರಿ? He turns your negativity ನಿಮ್ಮಲ್ಲಿ ಕಾಣಲ್ಪಡುವ ಎಲ್ಲ ಅನೈಜಿಕ ಸಂಗತಿಗಳನ್ನು ಆತನು ಬದಲಾಯಿಸ್ತಾನೆ. and he makes you a tree of righteousness. ಮತ್ತು ನೀತಿಯ ವೃಕ್ಷವಂತೆ ನಿಮ್ಮನ್ನು ಮಾಡುತ್ತಾನೆ. In the 4th verse of Isaiah 61, ಯೆಶಾಯ 61:4 ನೋಡುವಾಗ, what is the Spirit of Christ? What is his function? ಯೇಸು ಕ್ರಿಸ್ತನ ಆತ್ಮ ಏನೆಂಬುದಾಗಿ ಆ ಸ್ಥಳದಲ್ಲಿ ಕಾಣಬಲ್ಲೆವು. That they may be trees of righteousness. ಅವರು ನೀತಿಯ ವೃಕ್ಷಗಳಾಗಿರುವಂತೆ ಎಂಬುದಾಗಿ ಆ ಸ್ಥಳದಲ್ಲಿ ಬರೆಯಲ್ಪಟ್ಟಿದೆ. Yes. ಹೌದು. 3rd verse. 3ನೇ ವಾಕ್ಯ, that they might be trees of righteousness. ಅವರು ನೀತಿಯ ವೃಕ್ಷಗಳಾಗಿರಬೇಕು ಎಂಬುದಾಗಿ ಅಲ್ಲಿ ಕಾಣ್ತೇವೆ. That he might be glorified. ಆತನು ಮಾತ್ರವೇ ಮಹಿಮೆಗೊಳ್ಳುವುದಕ್ಕಾಗಿ. What did the Lord Jesus ಕರ್ತನ say? ದೇವಸ್ವಾಮಿ ಮೇಲೂ ಹೇಳಿದ್ದೇನು? He that believeth on me, ನನ್ನನ್ನು ನಂಬುವವನು out of him shall flow rivers of living ಅವನ water. ಹೊಟ್ಟೆಯಿಂದ ಜೀವಜಲದ ಹೊಳೆಗಳು ಹರಿಯುವವು ಎಂಬುದಾಗಿ ಹೇಳಿದ್ದಾನೆ. Suppose we made the river Godavari and Kistna to flow right through these regions. ಈ ಭಾಗಗಳಿಗೆ ಕೃಷ್ಣ ಗೋದಾವರಿ ನದಿಗಳು ಹರಿದು ಬರುವುದಕ್ಕೆ ಒಂದು ವೇಳೆ ಮಾಡುವುದಾದರೆ,
there won't be the dryness in these districts. ಈ ಡಿಸ್ಟ್ರಿಕ್ಟ್ ಜಿಲ್ಲೆಯಲ್ಲಿ ಎಲ್ಲ ಕಡೆಗಳಲ್ಲಿಯೂ ನೀರು ಇರುತ್ತದೆ. If the mighty river ಮಹಾ ದೊಡ್ಡ ನದಿಯು were directed to flow through these districts. ಈ ಡಿಸ್ಟ್ರಿಕ್ಟ್ ಅಲ್ಲಿ ಹಾಗೆ ಹರಿದು ಬರುವುದಾದರೆ, But what does God say? ಆದರೆ ದೇವರು ಹೇಳುವುದೇನು? I will make you, when you believe in me, ನೀವು ನನ್ನನ್ನು ನಂಬುವಾಗ you will be a river of living water. ಜೀವಿಸುವಂತಹ ನದಿಗಳಾಗಿರುವಿರಿ. My friends, ನನ್ನ ಸ್ನೇಹಿತರೆ, what are we trying to do? ನಾವೇನನ್ನು ಮಾಡುತ್ತಾ ಇದ್ದೇವೆ? Trying to satisfy ourselves with chaff. ನಾವು ಮಾತಾಡೋದ್ರಿಂದ ತೃಪ್ತರಾಗಿದ್ದೇವೆ. We are trying to assuage our thirst with gutter water. ನಮ್ಮ ದಾಹವನ್ನು ಮೋರಿ ನೀರಿನ ಉಪಾದಿಯಲ್ಲಿ ಇರುವುದರಿಂದ ತೃಪ್ತಿಪಡಿಸ್ಕೊಳ್ತಾ ಇದ್ದೇವೆ. Sitting for hours before the television. ಗಂಟೆಗಳವರೆಗೂ ಟಿವಿ ಮುಂದೆ ಕೂತ್ಕೊಳ್ಳುವುದು. Sitting before pornographic sites and chat rooms. ಅಶ್ಲೀಲವಾದಂತಹ ಚಿತ್ರಗಳನ್ನು ನೋಡಿಕೊಂಡು ಹರಟೆ ಹೊಡೆಯುವುದು. Using this cell phone to cultivate all kinds of friendships with boys or girls. ಹುಡುಗರ ಒಟ್ಟಿಗಾಗಲಿ ಹುಡುಗಿಯರ ಒಟ್ಟಿಗಾಗಲಿ ಸ್ಮಾರ್ಟ್ ಫೋನ್ನಲ್ಲಿ ಇಟ್ಟುಕೊಂಡು ಮಾತಾಡುವುದು. Everything that comes to our hand. ಎಲ್ಲವೂ ನಮ್ಮ ಕೈಲಿ ಸಾಧಾರಣವಾಗಿ ಬಂದು ಬಿಡುತ್ತದೆ. We are trying to somehow assuage our thirst. ನಮ್ಮ ದಾಹವನ್ನು ಹೇಗಾದರೂ ತೀರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಏನಾದರೂ ಒಂದನ್ನು ಮಾಡುವವರಾಗಿರುತ್ತೇವೆ. How sad. ಎಷ್ಟು ದುಃಖವಾದ ವಿಷಯ. We won't come to the living water. ಜೀವಿಸುವಂತ ಜಲದ ಬಳಿಗೆ ಬರುವುದಿಲ್ಲ. But when we come to the living ಈ water, ಜೀವಿಸುವಂತ ಜಲದ ಬಳಿಗೆ ಬರುವಾಗ what did Jesus say? ಯೇಸು ಹೇಳುವುದೇನು? The water that I shall give ನಾನು you ನಿಮಗೆ ಕೊಡುವಂತ ನೀರು shall be in you a well of water, springing up into everlasting life. ನಿತ್ಯ ನಿರಂತರಕ್ಕೂ ಬುಗ್ಗೆ ಬರುತ್ತಾ ಇರುವಂತ ನೀರಾಗಿರುತ್ತದೆ. Rivers of living water, ಜೀವಿಸುವಂತ ಹೊಳೆಗಳು, springs of living water, ಬುಗ್ಗೆಗಳು ಜೀವಿಸುವಂತಹದ್ದು. not running after gutter ಮೋರಿ water. ನೀರಿಗೆ ಹೋಗುವುದಲ್ಲ, ಓಡಿ. What a savior. ಎಂತ ರಕ್ಷಕ. One wicked man, ಒಬ್ಬ ಕೆಟ್ಟವನಿಂದ, one man who is seeking his own glory, ಒಬ್ಬನು ತನ್ನ ಸ್ವಂತ ಮಹಿಮೆಗಾಗಿ ಆಸೆ ಪಡುವುದಾದರೆ, one self-willed girl or boy, ಒಂದು ಹುಡುಗಿ ಸ್ವಾರ್ಥಿಕನಾಗಿರಲಿ destroys so ಅನೇಕ much. ಆಶೀರ್ವಾದಗಳನ್ನು ಹಾಳು ಮಾಡುತ್ತಾರೆ. But when you take the same person, ಆದರೆ ಅದೇ ವ್ಯಕ್ತಿಯನ್ನು ತೆಗೆದುಕೊಳ್ಳಿ, put him in the hands of ಯೇಸುವಿನ Jesus, ಕರಗಳಿಗೆ ಒಪ್ಪಿಸಿಕೊಡಿ, you become like a St. Paul, ಅಪೊಸ್ತಲನಾದ ಪೌಲನಂತೆ ಆಗ್ತಾರೆ. a blessing to regions beyond. ಅನೇಕರಿಗೆ ಆಶೀರ್ವಾದ ನಿಧಿಗಳಾಗುತ್ತಾರೆ. May God help you. ದೇವರು ನಿಮಗೆ ಸಹಾಯ ಮಾಡಲಿ. Let us ನಾವು pray. ಪ್ರಾರ್ಥನೆ ಮಾಡೋಣ. Let us ನಾವು pray. ಪ್ರಾರ್ಥನೆ ಮಾಡೋಣ. Please bow your head. ದಯವಿಟ್ಟು ನಿಮ್ಮ ತಲೆಯನ್ನು ತಗ್ಗಿಸಿ, Let us humble ourselves before the living ಜೀವಿಸುವಂತ God. ದೇವರ ಮುಂಭಾಗದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳೋಣ. You and I are but men. ನೀವು ನಾವು ಬರೀ ಮನುಷ್ಯರೇ. Our breath is in our nostrils. ಮೂಗಿನಲ್ಲಿ ನಮ್ಮ ಉಸಿರದೆ. Like the vapor, we disappear. ನಾವು ಹೊಗೆಯಂತೆ ಮಾಯಾಗುತ್ತೇವೆ. Today we are there, ಹಬೆಯಂತೆ ಹೋಗ್ತೇವೆ. and tomorrow we are ಇಂದಿದ್ದೇವೆ, gone. ನಾಳೆ ನಾವು ಹೋಗ್ಬಿಡ್ತೇವೆ. Tell God, ದೇವರ ಬಳಿ ಹೇಳಿ, why am I so proud? ನಾನು ಯಾಕೆ ಎಷ್ಟು ಹೆಮ್ಮೆಯಿಂದಿದ್ದೇನೆ? Why am I such a ನಾನು hypocrite? ಯಾಕೆ ಎಷ್ಟು ಕಪಟಿಯಾಗಿದ್ದೇನೆ? Why do I want to cling to my hidden sin? ನನ್ನ ಪಾಪಗಳನ್ನೇ ನಾನು ಯಾಕೆ ರಹಸ್ಯವಾಗಿ ಇಟ್ಕೊಳ್ಬೇಕು? Forgive me. ಮನ್ನಿಸಪ್ಪ. I will not hide my sins ಇನ್ನು ಮೇಲೆ ನನ್ನ anymore. ಪಾಪಗಳನ್ನು ನಾನು ಬಚ್ಚಿಡುವುದಿಲ್ಲ. Wash me from my sin. ನನ್ನ ಪಾಪಗಳನ್ನು ತೊಳೆ ಸ್ವಾಮಿ. Make me your son, your ನಿನ್ನ daughter. ಕುಮಾರ ಕುಮಾರ್ತೆಯಂತೆ ಮಾಡು. Pray in your ನಿಮ್ಮ heart. ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ. God is ದೇವರು listening ಕೇಳ್ತಾ to you. ಇದ್ದಾನೆ. We pray and ask you, good Father, ತಂದೆಯ ನಿನ್ನ ಬಳಿಯಲ್ಲಿ ಬೇಡಿಕೊಳ್ತೇವೆ, that you will visit these dear ಈ ಪ್ರಿಯ people. ಜನರನ್ನು ದಯವಿಟ್ಟು ಸಂಧಿಸಪ್ಪ.
Forgive us that we have neglected this part. ನಾವು ಅಲಕ್ಷ್ಯ ಮಾಡಿರೋದಕ್ಕಾಗಿ ಕ್ಷಮಿಸು. But let their children be ಇವರ blessed. ಮಕ್ಕಳು ಈ ಸ್ಥಳದಲ್ಲಿ ಆಶೀರ್ವಾದ ಹೊಂದಲಿ. Let their families be ಅವರ blessed. ಕುಟುಂಬಗಳ ಆಶೀರ್ವಾದ ಹೊಂದಲಿ. Let living waters come out of them. ಜೀವಿಸುವ ಜಲವು ಇವರ ಹೃದಯದಿಂದ ಬರಲಿ. Rivers of ನೀತಿ righteousness. ಎಂಬುದಾಗಿ ಅನ್ನುವಂತ ಜಲಗಳು. Oh Lord, ಓ ಕರ್ತನೆ, you shed your blood to transform us. ರೂಪಾಂತರಗೊಳಿಸುವುದಕ್ಕಾಗಿ ನಮಗಾಗಿ ನಿನ್ನ ರಕ್ತವನ್ನು ಚೆಲ್ಲಿದೆ. Surely we cannot resist or reject ನಾವು ಯಾವ you. ಕಾರಣದಲ್ಲಿಯೂ ನಿನಗೆ ವಿರೋಧವಾಗಿ ನಿಲ್ಲಲಾಗುವುದಿಲ್ಲ. Wash us from our wickedness ನಮ್ಮ ಕೆಟ್ಟತನವನ್ನು ತೊಳೆ ಸ್ವಾಮಿ, and make us your children. ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಮಾಡು. We ask this in Jesus' holy ಯೇಸುವಿನ name. ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್.